ಕರ್ನಾಟಕ ಸರ್ಕಾರ ಬಹಳ ಸ್ಪಷ್ಟವಾದಂತಹ ಉಲ್ಲೇಖ ಮಾಡಿರುತ್ತದೆ. ಯಾವ ರೀತಿಯ ಧಾರ್ಮಿಕ ಕುರುಹುಗಳನ್ನು ಅಳವಡಿಸಬಹುದು ಮತ್ತು ಅಳವಡಿಸಬಾರದು ಅನ್ನುವಂತಹ ಸ್ಪಷ್ಟವಾದಂತಹ ಸೂಚನೆ ಹಿಜಾಬ್ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಆದೇಶವನ್ನು ನೀಡಿದೆ. ಅದರಲ್ಲಿ ಕೇಸರಿ ಶಾಲ್ಗೆ ಅವಕಾಶ ಇಲ್ಲ. ಅದಕ್ಕೆ ಈಗಾಗಲೇ ಸರ್ಕಾರ ಸ್ಪಷ್ಟತೆಯನ್ನು ಕೂಡ ನೀಡಿದೆ. ಕೇಸರಿ ಶಾಲ್ ಅನ್ನುವಂಥದ್ದು ಅದು ಒಂದು ಧಾರ್ಮಿಕ ಆಚರಣೆಯ ಭಾಗವಾಗಿ ಖಂಡಿತವಾಗಿ ಅಲ್ಲ. ಅದು ಹಿಂದೂ ಪರ ಸಂಘಟನೆಗಳು ಇಲ್ಲಿ ಕೋಮು ಉದ್ವೇಗವನ್ನ ಹೆಚ್ಚಿಸಲಿಕ್ಕೆ ಬೇಕಾಗಿ ಅಥವಾ ಅವರ ಒಂದು ಹೋರಾಟದ ಕುರುಹು ಅನ್ನುವಂತಹ ಕಾರಣಕ್ಕಾಗಿ ಆ ಶಾಲನ್ನ ಧರಿಸ್ತಾ ಇರುವಂಥದ್ದು. ಅದಕ್ಕೆ ಶಾಲೆಯಲ್ಲಿ ಅವಕಾಶ ಇಲ್ಲ. ಅದು ಬಿಟ್ಟರೆ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂತಹ ಜನಿವಾರವಾಗಿರಬಹುದು ಅಥವಾ ಹಿಜಾಬ್ ಆಗಿರಬಹುದು ಅಥವಾ ರುದ್ರಾಕ್ಷಿ ಮಾಳೆಗಳಾಗಿರಬಹುದು ಅಥವಾ ಹಿಂದೂಗಳ ಸಂಸ್ಕೃತಿಯಾಗಿರ್ತಕ್ಕಂತಹ ತಿಲಕಗಳಾಗಿರಬಹುದು, ಇವೆಲ್ಲವಕ್ಕೂ ಕೂಡ ಸಮಾನವಾದಂತಹ ಒಂದು ಅವಕಾಶವನ್ನ ನೀಡಿರುವಂಥದ್ದು. ಈ ಒಂದು ಸಾಮಾಜಿಕ ನ್ಯಾಯವನ್ನ ಪಾಲನೆ ಮಾಡಬೇಕಾಗಿರುವಂಥದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿರ್ತದೆ. ಖಂಡಿತವಾಗಿಯೂ ಆ ರೀತಿಯ ನ್ಯಾಯಪಾಲನೆ, ಸಾಮಾಜಿಕ ನ್ಯಾಯಪಾಲನೆ ಮುಖಾಂತರ ಶಾಲಾ ಕಾಲೇಜುಗಳಲ್ಲಿ ಒಂದು ಸೌಹಾರ್ದ ವಾತಾವರಣವನ್ನು ನಿರ್ಮಿಸಬೇಕಾಗಿರುವುದು ವಿದ್ಯಾರ್ಥಿಗಳ ಕರ್ತವ್ಯವಾಗಿರ್ತದೆ. ಹಿಂದೂ ಪರ ಸಂಘಟನೆಗಳ ರಾಜಕೀಯ ದಾಳಕ್ಕೆ ಯಾವುದೇ ವಿದ್ಯಾರ್ಥಿಗಳು ಬಲಿಯಾಗದೆ ಅವರ ಭವಿಷ್ಯವನ್ನ ಹಾಳು ಮಾಡಬಾರದಾಗಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ.